ಶರಣ್ ರೀಪಾ ವಿಡಿಯೋನ ನೋಡ್ಕೊಂಡು ಹಂಗ ಹೋಗಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ನಲ್ಲಿ. ಸುಬಿ ಸುಬಿ ಎಲ್ಲ ಮಾಡ್ದೇನವಾ? ಪಾನಕ ಮಾಡ್ದೇನು, ಕೋಸಂಬರಿ ಮಾಡ್ದೇನು? ಹ್ಞೂ ರೀ ಅತ್ತಿಯರ ಮಾಡೇನ್ರಿ. ಮತ್ತು ಪಾನಕಕ್ಕೆ ಬೆಲ್ಲನ ಹಾಕಿದಲ್ಲ, ಯಾಲಕ್ಕಿ ಎಲ್ಲ ಹಾಕಿಲ್ಲ, ಘಮ್ಮಂತ ವಾಸನೆ ಬರ್ಬೇಕು ನೋಡು ಪಾನಕ ಕುಡ್ದವ್ರಿಗೆ. ಹ್ಞೂ ರೀ ಅತ್ತಿಯರ ಎಲ್ಲ ಮಾಡೇನಿ. ಹಾಡು ಆಡ್ಬಿಡ್ರಿ ಒಂದು ರಾಮನ ಬಗ್ಗೆ. ಬೇವಾ ಮಜ್ಜಿಗೆ? ಹಾಂ 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 ಮಾಡಿಲ್ವೇ? ಹಾಂ ಚಲೋ ಆತು ಬಿಡಬೇ. ಬೇ ಅಮ್ಮ ಇವತ್ತು ಯಾಕೆ ಬೇ ರಾಮನ್ನ ನೆನೆಸ್ಕೊಂತಾರ, ಜಪ ಮಾಡ್ತಾರ, ರಾಮ ರಾಮ ಅಂತಂದ್ಬಿಟ್ಟು ಉಪವಾಸನೂ ಮಾಡ್ತಾರೆ ಬೇ ಅಮ್ಮ. ಯಾಕೆ ಮಾಡ್ತಾರೆ ಬೇ? ಇವಾಗನ ಯಾಕೆ ಮಾಡ್ಬೇಕು ಬೇವಾ? ಯಾಕೆ ಮೊಮ್ಮಗಳು ಕತಿ ಬಗ್ಗೆ ಗೊತ್ತಿಲ್ಲ, ಏನೋ ರಾಮನ ಗೊತ್ತಿಲ್ಲ? ಈಗಿಂದ ಹುಡುಗರಿಗೆ ಹುಡುಗಿಯರಿಗೆ ರಾಮನ ಬಗ್ಗೆ ತಿಳಿಸ್ಕೊಡ್ಬೇಕವಾ? ಮನುಷ್ಯ ಆಗಿ ಹುಟ್ಟಿದ ಮೇಲೆ ರಾಮನ್ನ ಸ್ಮರಿಸಲೇಬೇಕವಾ? ರಾಮನವಮಿ ಅಂದ್ರೆ ಇದು ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ಬರ್ತೈತ್ವಾ. ಇದು ಹಿಂದೂ ಧರ್ಮದ ಪ್ರಮುಖ ಹಬ್ಬ ಆಗೈತ್ವಾ. ಇದು ಒಂದು ವಿಷ್ಣುವಿನ 7ನೇ ಅವತಾರದ ಶ್ರೀರಾಮನ ಜನ್ಮದಿನವೇ ಈ ರಾಮನವಮಿ. ಗೊತ್ತಾಯ್ತಮ್ಮ? ಅಂದ್ರೆ ಏನಮ್ಮ ಅಂದ್ರೆ ಇವತ್ತು ಶ್ರೀರಾಮಂದು ಬರ್ತ್ಡೇನು? ಹ್ಞೂ ಮಗಳ, ಇವತ್ತ ಶ್ರೀರಾಮಚಂದ್ರನ ಜನ್ಮೋತ್ಸವ, ತೊಟ್ಟಿಲೋತ್ಸವನೂ ಮಾಡ್ತಾರ, ಹಂಗೆ ಕಲ್ಯಾಣೋತ್ಸವನೂ ಮಾಡ್ತಾರವಾ. ಹೌದಾ ಬೇವಾ? ಶ್ರಾಮ ರಾಮ ರಾಮ ಅಂದರೆ ಸಾಕಂತವಾ. ಎಲ್ಲ ರೋಗಗಳು, ಎಲ್ಲ ಕಷ್ಟಗಳು ಎಲ್ಲ ಕರಗಿ ಹೊಕ್ಕಾವ ನೋಡುವ. ಹೌದಾ ಬೇವಾ? ಹಂಗಂದ್ರೆ ನನ್ನೆಲ್ಲ ಸಮಸ್ಯೆಗಳು ಕರಿಗೊಕ್ಕವಲ್ಬೇ ಈ ರಾಮನಿಂದ? ಹೌದಾ ಮೊಮ್ಮಗಳ? ಶ್ರದ್ಧಾ ಭಕ್ತಿಯಿಂದ ರಾಮನ್ಗೆ 2 ಉದ್ದಿನ ಕಡ್ಡಿ ಹಚ್ಚಿದ್ರೆ ಸಾಕಂತವ. ಎಲ್ಲ ಕಷ್ಟಗಳು ರಾಮ ಅಂದ್ರೆ ಸಾಕು, ಎಲ್ಲ ನೀರಲ್ಲಿ ಹೆಂಗೆ ಹರಿದೋಗುತ್ತೆ ನೋಡು ಕಸ ಕಡ್ಡಿ, ಹಂಗೆ ಹರಿದೋಗ್ಬಿಡ್ತವ ಕಷ್ಟಗಳು. ಅದೇ ಈ ರಾಮಂದು ಜನ್ಮೋತ್ಸವ ಮಾಡ್ತಾರ ಅಂತ ಹೇಳಿದಿ, ಇದ್ರದ್ದು ಏನರ ಕಥೆ ಐತನ ಬೇ ಪುರಾಣಗಳಲ್ಲಿ? ಹೂನ ನನ್ನ ಪ್ರೀತಿಯ ಮೊಮ್ಮಗನೇ, ಪುರಾಣಗಳ ಕಾಲದಲ್ಲಿ ಶ್ರೀರಾಮನು ಅಯೋಧ್ಯೆಯಲ್ಲಿ ದಶರಥ ಮಹಾರಾಜನ ಮತ್ತು ಕೌಸಲ್ಯ ಮಗನಾಗಿ ಮಧ್ಯಾಹ್ನದ ವೇಳೆಯಲ್ಲಿ ಮಧ್ಯಾಹ್ನದ ಪುಷ್ಯ ನಕ್ಷತ್ರ ಅಥವಾ ಪುನರ್ನಸು ನಕ್ಷತ್ರದಲ್ಲಿ ಜನ್ಮ ತಾಳಿದ ಅಂತಾರ. ಒಬ್ರು ಪುಷ್ಯ ನಕ್ಷತ್ರ ಅಂತಾರ, ಇನ್ನೊಬ್ರು ಪುನರ್ವಸು ನಕ್ಷತ್ರ ಅಂತಾರ. ಆದ್ರೆ ಶ್ರೀರಾಮ ಅಂತೂ ಜನ್ಮ ತಾಳಿದ್ದು ಸತ್ಯ ನೋಡು ಮಗನ. ಯವ್ವ ಶ್ರೀರಾಮಚಂದ್ರ 7ನೇ ಅವತಾರ ಅಂತ ಹೇಳಿದಿ, ಹಂಗಂದ್ರೆ 7ನೇ ಅವತಾರಕ್ಕೆ ಯಾಕೆ ಜನ್ಮ ಬಂತ ಬೇ ಒಂದು ಶ್ರೀರಾಮಂದು? ಯಾಕಂದ್ರೆ ನನ್ನ ಮೊಮ್ಮಗನ ರಾಮ ಸಮಾಜದಲ್ಲಿ ಧರ್ಮ ನೀತಿ ನ್ಯಾಯವನ್ನು ಎತ್ತಿ ಹಿಡಿಯಲು ಭೂಮಿ ಮೇಲೆ ಜನಿಸಿದವ ಎಂದು ನಂಬ್ತಾರ. ಆಮೇಲೆ ರಾವಣನ ಸಂಹಾರದ ಮೂಲಕ ಅಧರ್ಮವನ್ನು ಸೋಲಿಸಿ ಧರ್ಮವನ್ನು ಮತ್ತೆ ಸ್ಥಾಪಿಸಿದವ ಈ ನನ್ನ ಶ್ರೀರಾಮ. ಈಮ ಒಬ್ಬ ಆದರ್ಶ ಪುರುಷಪ್ಪ. ಅದಕ್ಕೋಸ್ಕರ ಅವನನ್ನು ಏನಂತ ಕರೀತಾರೆ ಗೊತ್ತನ? ರಾಮನನ್ನ ಮರ್ಯಾದಾ ಪುರುಷೋತ್ತಮ ಅಂದರೆ ಆದರ್ಶ ಪುರುಷ ಎಂದು ಕರೀತಾರ. ಆತನನ್ನ ಸತ್ಯ, ನಿಷ್ಠೆ, ಪಿತೃವಾಕ್ಯ ಪರಿಪಾಲನೆ, ಸಹಾನುಭೂತಿ ಮತ್ತು ಧೈರ್ಯದಿಂದ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಈ ದಿನನ ಪ್ರೇರಣೆ ನೀಡೋದಕ್ಕೋಸ್ಕರ ಶ್ರೀರಾಮನ ಜನ್ಮೋತ್ಸವ ಅಂತ ಆಚರಿಸ್ತಾರ ನನ್ನ ಮಗನ. ಅಯ್ಯೋ ನನ್ನ ಮುದ್ದು ಅವ್ವ, ನೀನು ಕೌಶಲ್ಯ ದೇವಿ ಗತೆ ನೋಡುವೆಯವ್ವ, ಎಲ್ಲ ತಿಳ್ಕೊಂಡಿ ನೋಡು. ಹೌದು ಬಿಡ ಮಗನ, ನಾನು ಕೌಸಲ್ಯಾದೇವಿ, ನಿಮ್ಮಪ್ಪ ದಶರಥ ಮಹಾರಾಜ, ನೀನು ನನ್ನ ಮುದ್ದು ಶ್ರೀರಾಮಚಂದ್ರ, ಸರಿನಾ? ಅಮ್ಮ ಮತ್ ನಾವಿಬ್ರು ಯಾರ್ವೇ? ಅಯ್ಯೋ ನನ್ನ ಮುದ್ದು ಮಕ್ಕಳೇ, ಬೇಜಾರಾತನ? ನೀವಿಬ್ರು ಲವಕುಶವಾ? ಲವಕುಶ ಹೌದಾ ಬೇಮ್ಮ? ಈ ಲವಕುಶ ಶ್ರೀರಾಮನ ಮಕ್ಕಳ ಬೇಮ್ಮ? ಹೌದಾ ನನ್ನ ಮುದ್ದು ಮೊಮ್ಮಗಳ ಶ್ರೀರಾಮಚಂದ್ರನ ಇಬ್ರು ಮಕ್ಕಳುವಾ? ನಿನ್ಗೆ ಹೆಂಗೆ 2 ಮಕ್ಕಳು ಅದಾರ ನೋಡು, ಹಂಗ ಶ್ರೀರಾಮನಿಗೂ 2 ಮಕ್ಕಳು, ಲವಕುಶ. ಅಮ್ಮಬೇ ನನಗೆಲ್ಲ ಗೊತ್ತಾಯ್ತು ನೀ ಹೇಳೋದು ಶ್ರೀರಾಮನ ಬಗ್ಗೆ. ಆದ್ರೆ ಎಲ್ಲರೂ ಯಾಕೆ ಕೋಸಂಬರಿ ಪಾನಕ ಮಜ್ಜಿಗೆನ ಹಂಚ್ತಾರೆ ಬೇಮ್ಮ? ಅದೊಂದು ಹೇಳಿಬಿಡ್ಬೇ. ಹಾಂ ಗಿರಿಜಾ ಅಂದರೆ ಗಿರ್ಜಾ ನೋಡು, ಪ್ರಶ್ನೆಗಳ ಗಿರ್ಜಾ ಆಗ್ಬಿಡಿದ್ಯಾ. ಪ್ರಶ್ನೆಗಳನ್ನ ಕೇಳ್ತೀಯ ಅಂದರೆ ಹಿಂಗೆ ಕೇಳ್ಬೇಕು ನೋಡು. ಒಳ್ಳೆ ಪ್ರಶ್ನೆ ಕೇಳಿದೆ ನೋಡುವ. ಏನು ಕೇಳಿದೆ ಅಂದ್ರೆ ನೀನು ಪಾನಕ ಕೋಸಂಬರಿ ಮಜ್ಜಿಗೆನ ಯಾಕೆ ಎಲ್ಲರ ಕಡೆ ಹಂಚ್ತಾರೆ ಬೇಮ್ಮ ಅಂತಂದಿ ನೀನು. ಯಾಕೆ ಹಂಚ್ತಾರಂದ್ರೆ ಬರೀ ಹಂಚೋದಷ್ಟೇ ಅಲ್ಲ, ಶ್ರೀರಾಮನಿಗೂ ಕೂಡ ಕೋಸಂಬರಿ, ಆಮೇಲೆ ಬೆಲ್ಲ ಹಾಕಿದ ಪಾನಕ, ಆಮೇಲೆ ಮಜ್ಜಿಗೆನ ನೈವೇದ್ಯ ಮಾಡ್ತಾರವ, ಹಣ್ಣುಗಳನ್ನು ನೈವೇದ್ಯ ಮಾಡ್ತಾರ. ಇದೆಲ್ಲ ಆದಮೇಲೆ ಆಮೇಲೆ ಬೆಲ್ಲದಿಂದ ಮಾಡೋಂಥ ಪಾನಕ, ಕೋಸಂಬರಿ, ಆಮೇಲೆ ಇನ್ನೊಂದು ಮಜ್ಜಿಗೆನ, ಇದನ್ನೆಲ್ಲ ದೇವ್ರಿಗಿಟ್ಟಂಥ ನೈವೇದ್ಯವನ್ನು ಜನರ ಅಂದ್ರೆ ಭಕ್ತಾದಿಗಳಿಗೆ ಹಂಚ್ತಾರೆ. ಯಾಕಂದ್ರೆ ಇದು ಬೇಸಿಗೆ ಕಾಲಲ್ಲನವ, ನಮ್ಮ ಶರೀರ ತಂಪಾಗಿರಲಿ ಅಂತ ಜನ ಇವನ್ನೆಲ್ಲ ಹಂಚ್ತಾರವ. ಅಯ್ಯಮ್ಮ ಎಷ್ಟು ತಿಳ್ಕೊಂಡಿವೆ ನೀನು? ಅದಕ್ಕೆ ನೋಡ್ಬೇ ಅಮ್ಮ, ಇಷ್ಟು ಬೇಗ ನಿಂತಿಲ್ಲ ಕೂದಲ ಬೆಳ್ಳಗಾಗ್ಬಿಟ್ಟವು. ಗಿರಿಜಿ ಅಮ್ಮ, ನಮ್ಮ ಶ್ರೀರಾಮಚಂದ್ರ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾನೆ ಬೇ? ನಾವ್ಯಾಕೆ ಶ್ರೀರಾಮನವಮಿ ಜನ್ಮೋತ್ಸವ ಅಂತ ಮಾಡ್ಬೇಕು ಬೇ ಅಮ್ಮ? ಅಯ್ಯ ನನ್ನ ತಕ್ಕೂ ತಿಳಿಯವನ
ತಲೆಯೊಳಗೆ ಬುದ್ಧಿ ಐತಿ ಅನ್ಕೊಂಡಿದ್ದೆ, ಕೂದಲಷ್ಟು ಹೋಗ್ಯಾವು ಅನ್ಕೊಂಡಿದ್ದೆ. ಈಗ ಅನ್ಸಾಕತೈತಿ ತಲೆಯಾಗೂ ನಿನಗೆ ಬುದ್ಧಿನೇ ಇಲ್ಲ, ಲದ್ದಿ ಐತಿ ಅಂತ. ಯಮ್ಮ ಬೇ, ಇವರೆಲ್ಲರ ಮುಂದೆ ನನಗೆ ಮರ್ಯಾದೆ ತೆಗೆದು ನೋಡ್ಬೇಕು ನೀನು. ಅಯ್ಯೋ ಬಿಡಪ್ಪ, ಏನು ಮರ್ಯಾದೆ ತೆಗಕ್ಕೆ ಏನೈತೆ ಅದ್ರಾಗ? ಹಂಗೆ ಹೇಳಿದ್ನಿ ಬಿಡು, ಕಾಮಿಡಿ ಮಾಡ್ತಾರಲ್ಲ ಹಂಗೆ ಹೇಳೀನಿ. ಏನು ಗೊತ್ತನ, ಇದು ಕೆಟ್ಟ ಗುಣಗಳನ್ನು ತೊರೆದು ಸದ್ಗುಣಗಳನ್ನು ಮೈಗೂಡಿಸುವಂತಹ ಸಂದೇಶ ನೀಡುತ್ತೆ ಯಾವುದು ಶ್ರೀರಾಮ ಜನ್ಮೋತ್ಸವ. ಆಮೇಲೆ ಕಷ್ಟ ಸಮಯದಲ್ಲಿಯೂ ಕೂಡ ಧರ್ಮದ ಹಾದಿಯಲ್ಲೇ ನಡಿಬೇಕು ಅನ್ನೋದು ಇದರ ಪ್ರಾಮುಖ್ಯತೆಪ್ಪ. ಗೊತ್ತಾನೆ? ರಾಮನವಮಿ ಕೇವಲ ಬರೀ ಮಜ್ಜಿಗೆ ತಿಂದೆ ಕುಡಿದ್ನ್ಯಾ ಪಾನಕ ಕುಡಿದ್ನ್ಯಾ ಅಲ್ಲಪ್ಪ, ಧರ್ಮದ ಹಾದಿಯಲ್ಲಿ ನಾವು ನಡಿಬೇಕು ಎಂಬುದೇ ಇದರ ಮುಖ್ಯ ಉದ್ದೇಶ. ಆಮೇಲೆ ಮಾನವೀಯ ಮೌಲ್ಯಗಳನ್ನು ಮತ್ತು ದೈವಿಕತೆಯನ್ನು ಆಚರಿಸುವಂಥ ಮಂಗಳಕರ ಸಂದರ್ಭವಾಗಿದೆ ಈ ಶ್ರೀರಾಮಚಂದ್ರನ ಜನ್ಮೋತ್ಸವ. ಗೊತ್ತಾಯ್ತ ನಮ್ಮ ಮಗನ? ಹೂನ್ ಬೇ ಅಮ್ಮ. ಅಷ್ಟೇ ಅಲ್ಲಪ್ಪ, ಪಿತೃವಾಕ್ಯ ಪರಿಪಾಲನೆ ಮಾಡಿದವನೇ ನಮ್ಮ ಶ್ರೀರಾಮಚಂದ್ರ. ಸಹಾನುಭೂತಿ, ಧೈರ್ಯದ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತಂದು ಹೇಳಿದವನೇ ನಮ್ಮ ಶ್ರೀರಾಮಚಂದ್ರ. ಅದಕ್ಕೆ ಈ ದಿನ ಶ್ರೀರಾಮಚಂದ್ರನ ಕಲ್ಯಾಣೋತ್ಸವ ಮಾಡ್ತಾರೆ, ಆಮೇಲೆ ತೊಟ್ಟಿಲೋತ್ಸವ ಮಾಡ್ತಾರೆ. ಎಲ್ಲ ಥರದ ಶ್ರೀರಾಮನಿಗೆ ಬೇಕಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರಪ್ಪ. ಅಯ್ಯೋ ಅಮ್ಮ, ಸಾಕು ಬೇಗ ಪಾನಕ ಮಜ್ಜಿಗೆ ಕೊಟ್ಟು ಬಿಡ್ಬೇ, ಕುಡಿದು ಬಿಡ್ತೀವಿ. ಇವಲಿ ತಮ್ಮ, ಬರೀ ಪಾನಕ ಮಜ್ಜಿಗೆ ಎಲ್ಲ ಕಡೆ ಕೋಸಂಬರಿನೇ ಐತಿ, ಕೋಸಂಬರಿನೂ ತಿನ್ನೋಣ. ಹ್ಞೂ ತಿನ್ವಂತ್ರಿ. ಒಂದು ಭಜನೆ ಹಾಡರ, ರಾಮನ್ ಹಾಡರ ಹಾಡ್ರವಾ? ಹಾಡ್ಲಾಬೇಮ್ಮ ಹಂಗಂದ್ರೆ. ಯಾವ್ದು ಹಾಳಿ? ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯೋ ಎಲ್ಲಿಹುದೋ ರಾಮ. ರಾಮ 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 ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ. ರಘುರಾಮ ರಘುರಾಮ ಜಗ ರಾಮ ರಾಮ, ರಘುರಾಮ ರಘುರಾಮ ಜಗ ರಾಮ ರಾಮ. ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯೋ ಎಲ್ಲಿ ಹೋದೋ ರಾಮ. ರಾಮ 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 ರಾಮ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು.